ಸೊ ಈ ಒಂದು ವಿಡಿಯೋ ಒಳಗೆ ವಾಟ್ ಟು ಡೂ ಆಫ್ಟರ್ 10th ಆದಮೇಲೆ ಏನು ಮಾಡಬೇಕು ಅನ್ನೋದನ್ನು ನೋಡೋಣ. ನಾ ಇಂಗ್ಲೀಷ್ ಒಳಗೆ ಕೊಟ್ಟಿರ್ಬೋದು ಇಲ್ಲಿ ಡೀಟೇಲ್ಸ್, ಅದರ ಕನ್ನಡ ಒಳಗೆ ನಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಫ್ಟರ್ ಫಿನಿಶಿಂಗ್ the 10th grade, you might continue your studies in 11th and 12th grades, choosing a field like science, commerce or arts. Another option is to explore practical courses or diploma that teach useful skills for jobs. ಸೊ ಮೊದಲೇದಾಗಿ ನಿಮ್ಗೆ ಗೊತ್ತಿದೆ ಬೇಸಿಕ್ ಸ್ಟ್ರೀಮ್ಸ್ ಯಾವಪ್ಪ ಅಂತಂದ್ರೆ ಆರ್ಟ್ಸ, ಸೈನ್ಸ ಮತ್ತು ಕಾಮರ್ಸ, ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ ಅಂತ ಹೇಳಿ ನಾವು ಕರಿತೇವೆ ಇಲ್ಲಿ. ಸೊ ಇವು ಆರ್ಟ್ಸ್, ಸೈನ್ಸ್ ಆಮೇಲೆ ಕಾಮರ್ಸ್ ಆಗಲಿ, ಇವು 3 ಸ್ಟ್ರೀಮ್ಸ್ ಬಿಟ್ಟು ಕೂಡ ಬೇರೆ ಸ್ಟ್ರೀಮ್ಸ್ ಇದಾವೆ. ಯಾವಪ್ಪ ಅಂತಂದ್ರೆ ಅವು ಡಿಪ್ಲೊಮಾ ಎದಕ್ಕಪ್ಪ ಅಂತಂದ್ರೆ ಡಿಪ್ಲೊಮಾ ಅಥವಾ ಪ್ರಾಕ್ಟಿಕಲ್ ಕೋರ್ಸ್ ಅಂತಾರೆ. ಅವು ಎದಕ್ಕಪ್ಪ ಅಂತಂದ್ರೆ ಈಗ 10th ಮುಗಿದ ತಕ್ಷಣ ನೌಕರಿ ಜಲ್ದಿ ಸಿಗಬೇಕು ಮಾಡಬೇಕಾಗಿತ್ತು ಅಥವಾ ಅರ್ನಿಂಗ್ಸ್ ಮಾಡಬೇಕಾಗಿತ್ತು ಅಂದ್ರೆ ಹೆಲ್ಪ್ ಮಾಡೋ ಯಾವಪ್ಪ ಅಂತಂದ್ರೆ ಈ ಪ್ರಾಕ್ಟಿಕಲ್ ಅಥವಾ ಡಿಪ್ಲೊಮಾ ಕೋರ್ಸಸ್. ಇವು ಏನಪ್ಪ ಅಂತಂದ್ರೆ ಡೈರೆಕ್ಟಾಗಿ ಈ ಮೇನ್ ಸ್ಟ್ರೀಮಿಗೆ ಹೋಗೋಕ್ಕಿಂತನೂ ಪ್ರಾಕ್ಟಿಕಲಿ ಅವು ಮಾಡಿ ತೋರಿಸ್ತಾವೆ. ಫಿಸಿಕಲಿ ನೀವು ವರ್ಕ್ ಮಾಡೋಕೆ ಹತ್ತಿದಲ್ಲಿ ಸೊ ಅಂಥವಕ್ಕೆ ಏನಾಗ್ತೈತಪ್ಪ ಅಂತಂದ್ರೆ ಇಲ್ಲಿ ಡಿಪ್ಲೊಮಾ ಮತ್ತು ನೀವು ಈ ಕೋರ್ಸನ್ನ ಚೂಸ್ ಮಾಡ್ಬೋದು. ಸೊ ಮೊದಲೇದಾಗಿ ನೋಡ್ರಿ, ವಿಚ್ ಸ್ಟ್ರೀಮ್ಸ್ ಟು ಸೆಲೆಕ್ಟ್ ಆಫ್ಟರ್ 10th. ಮೊದಲೇದಾಗಿ ನೀವು ಯಾವ ಸ್ಟ್ರೀಮನ್ನು ಚೂಸ್ ಮಾಡಬೇಕು ನೋಡ್ರಿ. ಮೇನ್ ಯಾವಪ್ಪ ಅಂತಂದ್ರೆ ಸೈನ್ಸ್ ಸ್ಟ್ರೀಮ್ ಒಳಗೆ ಏನಿರ್ತೈತಿ, ಸೈನ್ಸ್ ಒಳಗೆ ನೀವು ಏನೆಲ್ಲ ಕಲಿತೀರಪ್ಪ ಅಂತಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಆ್ಯಂಡ್ ಮ್ಯಾಥಮೆಟಿಕ್ಸ್. ಸೊ ನೀವು ಸೈನ್ಸ್ ಒಳಗೆ ಏನು ಕಲಿತೀರಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮತ್ತು ಮ್ಯಾಥಮೆಟಿಕ್ಸ್. 10th ಮುಗಿದ ತಕ್ಷಣ ಸೈನ್ಸ್ ಮಾಡ್ರೆ ಇವು ಸಬ್ಜೆಕ್ಟ್ಸ್ ಬರ್ತಾವೆ. ಆಮೇಲೆ ಇವು ಎದಕ್ಕೆ ಬರ್ತಾವೆ ಯೂಸಪ್ಪ ಅಂತಂದ್ರೆ ಇಂಜಿನಿಯರಿಂಗ್ ಮಾಡೋಕೆ, ಮೆಡಿಸಿನ್ ಅಂದ್ರೆ ಮೆಡಿಕಲ್ ಮಾಡೋಕೆ, ರಿಸರ್ಚ್ ಮಾಡೋಕೆ, ಟೆಕ್ನಾಲಜಿ ಫೀಲ್ಡ್ ಒಳಗೆ ಹೋಗೋಕೆ ಈ ಸೈನ್ಸನ್ನು ನೀವು ಚೂಸ್ ಮಾಡ್ಕೋತೀರಿ. ಯಾವ ಫೀಲ್ಡ್ಗೆ ಮೇನ್ ಪರ್ಪಸ್ ಏನು, ಈಗ ನೋಡ್ರಿ ಎಲ್ಲರೂ ಸೈನ್ಸ್ ಮಾಡಿದವರು ಗೌರ್ಮೆಂಟ್ ಜಾಬ್ ಹಿಡ್ಕೋತಾರೆ, ಆಮೇಲೆ ಆರ್ಟ್ಸ್ ಮಾಡಿದವರು ಆಯ್ತು, ಕಾಮರ್ಸ್ ಮಾಡಿದವರು ಆಯ್ತು. ಅದರ ಮೇನ್ ರೀಸನ್ ಏನು ಸೈನ್ಸ್ ಕಲಿಯೋದು ನಾವಪ್ಪ ಅಂತಂದ್ರೆ ಒಂದು ಇಂಜಿನಿಯರಿಂಗ, ಮೆಡಿಸಿನ, ರಿಸರ್ಚ್, ಟೆಕ್ನಾಲಜಿ. ರಿಸರ್ಚ್ ಅಂದ್ರೆ ನೀವು PhD ಮಾಡೋಕೆ ನಿಮ್ಗೆ ಏನಾದರೂ ರಿಸರ್ಚ್ ಒಳಗೆ ಅಂದ್ರೆ ಸೈಂಟಿಸ್ಟ್ ಆಗಿ ಇಂಟ್ರೆಸ್ಟ್ ಅಂದ್ರೆ ಅದು ಮಾಡ್ತೀರಿ. ಮೆಡಿಸಿನ್ ಅಂದರೆ ಮೆಡಿಕಲ್, ಇಂಜಿನಿಯರಿಂಗ್ ನಿಮ್ಗೆ ಗೊತ್ತದ, ಆಮೇಲೆ ಟೆಕ್ನಾಲಜಿ ಇವಿಷ್ಟು ಬರ್ತಾವ್ರಿ. ಆಮೇಲೆ ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂತಂದ್ರೆ ಕಾಮರ್ಸ್ ಸ್ಟ್ರೀಮ್. ಕಾಮರ್ಸ್ ಯಾರಿಗಪ್ಪ ಅಂತಂದ್ರೆ ಬಿಸ್ನೆಸ್, ಫೈನಾನ್ಸ್ ಮತ್ತು ಎಕನಾಮಿಕ್ಸ್ ಒಳಗೆ ಇಂಟ್ರೆಸ್ಟ್ ಇದ್ದವ್ರಿಗೆ ಕಾಮರ್ಸ್ ಯಾರು ಮಾಡಬೇಕು. ಬಿಸ್ನೆಸ್ ಒಳಗೆ, ಫೈನಾನ್ಸ್ ಆಮೇಲೆ ಎಕನಾಮಿಕ್ಸ್ ಒಳಗೆ ಇಂಟ್ರೆಸ್ಟ್ ಭಾಳಷ್ಟು ಸ್ಟೂಡೆಂಟ್ಸ್ ಹೆಂಗಪ್ಪ ಅಂತಂದ್ರೆ ಈಗ ಬಿಸ್ನೆಸ್ ಒಳಗೆ ಭಾಳ ಇಂಟ್ರೆಸ್ಟ್ ಇರ್ತೈತಿ. ಆಮೇಲೆ ಫೈನಾನ್ಸ್ ದುಡ್ಡಿನ ವ್ಯವಹಾರದೊಳಗೆ ಭಾಳ ಚೆನ್ನಾಗಿರ್ತಾರೆ ಅಂಥವ್ರಿಗೆ. ಎಕನಾಮಿಕ್ಸ್ ಇವು ಎದಕ್ಕೆ ಯೂಸ್ ಅದಪ್ಪ ಅಂತಂದ್ರೆ ಮೊದಲೇದಾಗಿ ಅಕೌಂಟೆನ್ಸಿ, ಫೈನಾನ್ಸ್, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮತ್ತು ಆಂಟ್ರಪ್ರಿನರ್ಶಿಪ್. ಇಲ್ಲಿ ಈ ಲೀಡರ್ಸ್ ಯಾವ್ಯಾವ ಬರ್ತಾವೆ ಅಂದ್ರೆ ಅಕೌಂಟೆನ್ಸಿ ನೀವು CA ಆಗ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್. ಕಾಮರ್ಸ್ ಮಾಡಿರಪ್ಪ ಅಂತಂದ್ರೆ ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಬೋದು. ಆಮೇಲೆ ಮ್ಯಾನೇಜ್ಮೆಂಟ್ ಮಾಡೋಕೆ, ಆಮೇಲೆ ಸ್ವಂತ ಕಂಪ್ನಿ ಸ್ಟಾರ್ಟ್ ಮಾಡ್ಬೋದು. ಈಗ ಸೈನ್ಸ್ ಮಾಡಿ ನಾವು ಮಾಡ್ಬೋದು ಅಂದಲ್ಲ, ಈಗೇನು ಯಾರು ಬೇಕಾದ್ರೂ ಮಾಡ್ಬೋದು. ಅಂದ್ರೆ ಕಾಮರ್ಸ್ ಹುಡುಗರಿಗೆ ಇದು ಜಾಸ್ತಿ ನಾಲೆಜ್ ಬರ್ತಿದೆ. ಯಾಕಂದ್ರೆ ಮೇನ್ ಸ್ಟ್ರೀಮ್ ಏನಪ್ಪ ಅಂತಂದ್ರೆ ಈ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆಗಿರಲಿ, ಬ್ಯಾಂಕಿಂಗ್ ಸೆಕ್ಟರ್ ಒಳಗೆ ಜಾಸ್ತಿ ಜನ ಹೋಗೋರನ್ನ ಕಾಮರ್ಸ್ ಅರ. ಈಗಂತೂ ಸೈನ್ಸ್ ಮತ್ತು ಆರ್ಟ್ಸ್ ಹುಡುಗರು ಕೂಡ ಬ್ಯಾಂಕಿಂಗ್ ಎಕ್ಸಾಮ್ ಮಾಡ್ತಾರೆ, ಪಾಸ್ ಮಾಡ್ತಾರೆ. ಯಾಕಂದ್ರೆ ಕಾಂಪಿಟೇಷನ್ ಎಲ್ಲ ಕಡೆ ಹೆಚ್ಚೈತಿ. ಎಲ್ಲಿ ಅಪಾರ್ಚುನಿಟಿ ಸಿಗ್ತಾವಲ್ಲ ಅಲ್ಲಿ ನೌಕರಿ ಹಿಡ್ಕೊಂಡು ಹೋಗೋದಷ್ಟೇ ಕೆಲಸ ಮಾಡಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇಲ್ಲಿ ಬರೋದು ಯಾವಪ್ಪ ಅಂತಂದ್ರೆ ಆರ್ಟ್ಸ್ ಫೀಲ್ಡ್. ಆರ್ಟ್ಸ್ ಅಥವಾ ಅದಕ್ಕೆ ಏನಂತ ನಾವು ಹ್ಯುಮ್ಯಾನಿಟೀಸ್ ಅಂತ ಹೇಳಿ ಕರಿತೇವಿ. ಸೊ ನೋಡ್ರಿ, ಇದು ಯಾರಿಗಪ್ಪ ಅಂತಂದ್ರೆ ಯಾರಿಗೆ ಲಿಟ್ರೇಚರ್ ಅಂದ್ರೆ ಏನು, ಸಾಹಿತ್ಯದೊಳಗೆ ಯಾವ ಹುಡುಗರಿಗೆ ಇಂಟ್ರೆಸ್ಟ್ ಅದ ಅಂದ್ರೆ ಬರವಣಿಗೆ ಒಳಗೆ, ಆಮೇಲೆ ಹಾಡಾಡುವ ಕಲೆ, ಆಮೇಲೆ ಟೀಚಿಂಗ್ ಫೀಲ್ಡ್ ಬರೋರಿಗೆ ಅವ್ರಿಗೆ ಏನಪ್ಪ ಅಂತಂದ್ರೆ ಈ ಒಂದು ಪರ್ಟಿಕ್ಯುಲರ್ ಫೀಲ್ಡ್ ಆರ್ಟ್ಸ್ ಅಥವಾ ಹ್ಯುಮ್ಯಾನಿಟೀಸ್ ಬರ್ತೈತಿ. ಇಲ್ಲಿ ಸಬ್ಜೆಕ್ಟ್ಗಳು ಯಾವ ಬರ್ತಾವಂದ್ರೆ ಹಿಸ್ಟ್ರಿ, ಸೋಷಿಯಾಲಜಿ, ಸೈಕಾಲಜಿ, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ, ಲಿಟ್ರೇಚರ್. ಸೊ ಇವೆಲ್ಲನೂ ಏನಪ್ಪ ಅಂತಂದ್ರೆ 10th ಆದ ಕೂಡಲೇ ಆರ್ಟ್ಸ್ ಒಳಗೆ ನೀವು ಕಲಿತೀರಿ. ಒಂದೊಂದು ಕಡೆ ಒಂದಿರ್ತಾವ. ಕಾಮನ್ ಆಗಿ ನಮ್ಮ ಸೈಡ್ ಅಂದ್ರೆ ನಮ್ಮ ಕರ್ನಾಟಕದಾಗ ಮೋಸ್ಟ್ ಪ್ರಾಬಬ್ಲಿ ನೋಡೋದು ಯಾವಪ್ಪ ಅಂತಂದ್ರೆ ಹಿಸ್ಟ್ರಿ, ಸೈಕಾಲಜಿ, ಆಮೇಲೆ ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ ಇವಿಷ್ಟ ಸಬ್ಜೆಕ್ಟ್ಸ್ನ ಅಲ್ಲಿ ಇರ್ತಾವೆ. ಆಮೇಲೆ ಈ ಒಂದು ಫೀಲ್ಡ್ ಆರ್ಟ್ಸ್ ಕಲ್ತಿರಪ್ಪ ಅಂದ್ರೆ ನೀವೇನು ಮಾಡ್ಬೋದು, ಜರ್ನಲಿಸಮ್ ಅಂದರೆ ಪತ್ರಿಕೋದ್ಯಮ. ಆಮೇಲೆ ಸೋಷಿಯಲ್ ವರ್ಕ್, ಯಾವ್ದಾದ್ರು ಸೋಷಿಯಲ್ ವರ್ಕಿಂಗ್ ನೀವು ಜಾಯ್ನ್ ಆಗ್ಬೋದು. ಟೀಚಿಂಗ್ ಅಂದ್ರೆ ಟೀಚ್ ಮಾಡೋ ಕಡೆ ಹೋಗ್ಬೋದು, ನೀವು ಟೀಚಿಂಗ್ ಫೀಲ್ಡಿಗೆ ಹೋಗ್ಬೋದು ಆರ್ಟ್ಸ್ ಸ್ಟೂಡೆಂಟ್ಸ್. ಸರ್ ಹಂಗಂತ ಹೇಳಿ ಸೈನ್ಸ್ದವ್ರು ಹೋಗಕ್ಕೆ ಆಗಂಗಿಲ್ಲ, ಅಲ್ಲಿ ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಮೋಸ್ಟ್ ಪ್ರಾಬಲಿ ಆರ್ಟ್ಸ್ ಹುಡುಗರಿಗೆ ಟೀಚಿಂಗ್ ಫೀಲ್ಡಿಗೆ ಹೋಗ್ತಾರೆ, ಜಾಯ್ನ್ ಆಗ್ತಾರೆ. ಅದಕ್ಕೆ ಅದನ್ನ ಕೊಟ್ಟೆನ ಅಲ್ಲಿ. ಆಮೇಲೆ ಆರ್ಟ್ಸ್ ಅಂದರೆ ಮ್ಯೂಸಿಕ್, ಕಲೆ ಯಾವುದೂ ಬೇಕಾದಿರ್ಬೋದು. ಅದು ಥಿಯೇಟ್ರ್ ಆಗಿರ್ಬೋದು, ಡ್ರಾಮಾ ಆಗಿರ್ಬೋದು. ಅವು ಅಷ್ಟೇ ಅಲ್ಲದೆ ಈ ಗೌರ್ಮೆಂಟ್ ಜಾಬ್ಸಿನಿಗೂ ಕೂಡ ಆರ್ಟ್ಸ್ ಭಾಳ ಹೆಲ್ಪ್ ಮಾಡ್ತೈತಿ. ಇನ್ನು ಕೋರ್ಸಸ್ ನೋಡ್ರಿ ಯಾವ್ದಾವ ಅಂದ್ರೆ ನಿಮ್ಮ ಡಿಪ್ಲೊಮಾ ಕೋರ್ಸಸ್ ಹೇಳಿದ್ನಲ್ಲ ಆ ರೀತಿ ಜಲ್ದಿ ಅರ್ನಿಂಗ್ ಮಾಡೋ ಸಂಬಂಧ ಯಾವೆಲ್ಲ ಕೋರ್ಸಸ್ ಅದಾವ. ಈ ಕೋರ್ಸಸ್ಗಳು ಏನು ಮಾಡ್ತಾವಪ್ಪ ಅಂದ್ರೆ ಪ್ರೊವೈಡ್ ಪ್ರಾಕ್ಟಿಕಲ್ ಸ್ಕಿಲ್ಸ್ ಫಾರ್ ಸ್ಪೆಸಿಫಿಕ್ ಪ್ರೊಫೆಷನ್ ಸಚ್ ಆಸ್ IT ಸರ್ಟಿಫಿಕೇಶನ್, ಟೆಕ್ನಾಲಜಿಕಲ್ ಕೋರ್ಸ್ ಆರ್ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್. ನಿಮಗೆ ಏನು ಸಿಗ್ತಿದಪ್ಪ ಅಂತಂದ್ರೆ ಇಲ್ಲಿ ಕೋರ್ಸಸ್ ಮಾಡಿದ್ರಪ್ಪ ಅಂದ್ರೆ ನಿಮಗೆ ಸ್ಕಿಲ್, ಆ ಒಂದು ತಂತ್ರಜ್ಞಾನದ ಬಗ್ಗೆ ನಿಮಗೆ ಆಲ್ರೆಡಿ ನಾಲೆಜ್ ಬರ್ತದೆ. ನೀವಲ್ಲಿ
ಈಗ ಸೈನ್ಸ್ ಮಾಡಿರಿ, ಆರ್ಟ್ಸ್ ಮಾಡಿರಿ, ಕಾಮರ್ಸ್ ಮಾಡಿರಿ, ಆಮೇಲೆ ಮುಂದೆಲ್ಲ ಓದ್ಕೊಂತ ಹೋಗೋ ಪಾಲಿಂದ ಇಲ್ಲಿ ಏನಪ್ಪ ಅಂದ್ರೆ ನಿಮ್ಗೆ ಆಲ್ರೆಡಿ ಪ್ರಾಕ್ಟಿಕಲ್ ನಾಲೆಜ್ ಬಂದ್ಬಿಡ್ತೈತಿ. ಸೊ ಅದ್ರ ಸಂಬಂಧ ಇವು ಕೋರ್ಸಸ್ ಇರ್ತಾವ. ಕ್ಯಾನ್ ಲೀಡ್ ಟು ಅರ್ಲಿ ಎಂಟ್ರಿ ಇನ್ ಟು ದ ವರ್ಕ್ ಫೋರ್ಸ್. ಸೊ ಈ ಕೋರ್ಸಸ್ಗಳು ಮಾಡೋದ್ರಿಂದ ಡಿಪ್ಲೊಮಾ ಕೋರ್ಸ್ ಆಗಲಿ, ಐ ಟಿ ಫೀಲ್ಡ್ ಹೋಗಲಿ, ಅಂದ್ರೆ ನೀವೇನು ಐ ಟಿ ಹೋಗ್ತಾರೆ ನೋಡ್ರಿ, ಅಲ್ಲಿ ಹೋಗಲಿ, ಅಂದರೆ ಐ ಟಿ ಐ ಕಾಲೇಜ್ ಇರ್ತಲ್ಲ, ಐ ಟಿ ಐ ಕಾಲೇಜ್, ಡಿಪ್ಲೊಮಾ, ಆಮೇಲೆ ಇದು ಫಾರ್ಮಸಿ ಮಾಡೋರು, DMLT ಮಾಡೋರು, ಅವೆಲ್ಲನೂ ಹೋಗೋರು ಏನಪ್ಪ ಅಂದ್ರೆ 10th ಮೇಲೆ ಹೋಗ್ತಿರ್ತಾರಲ್ಲ, ಅವಕ್ಕೆಲ್ಲ ಏನಾಗ್ತೈತಿ ಈ ಒಂದು ಹೆಲ್ಪ್ ಮಾಡೋದು, ಜಲ್ದಿ ಅರ್ನಿಂಗ್ಗೆ ಅವ್ರು ಜಾಯ್ನ್ ಆಗ್ಬೋದು. 10th ಮೇಲೆ ಜಲ್ದಿ ಜಾಯ್ನ್ ಆಗ್ಬೋದು. ಇನ್ನು ನೋಡ್ರಿ, ಲಿಸ್ಟ್ ಆಫ್ ಬೆಸ್ಟ್ ಕೋರ್ಸಸ್ ಆಫ್ಟರ್ 10th ಸ್ಟ್ಯಾಂಡರ್ಡ್ ಇನ್ 2024. 24 ಈ 2024 ಆಗಲಿ, ಇನ್ನು ಮುಂದಾಗಲಿ, ಇನ್ನು ಮುಂದಿಂದ ಯಾವುದಪ್ಪ ಅಂತಂದ್ರೆ ಬೆಸ್ಟ್ ಹೈಯರ್ ಸೆಕೆಂಡ್ರಿ ನೀವು ಯಾವುದೋ ಮಾಡ್ರಿ. ನೀವು ನಾ ಇಲ್ಲಿ ಮೇನ್ ಮೇಲೆ ಆಪ್ಷನ್ ಕೊಟ್ಟೇನಿ, ಕೋರ್ಸಸ್ ಟೈಪ್, ಕರಿಯರ್ ಆಪ್ಷನ್. ಕರಿಯರ್ ಅಂದ್ರೆ ನೀವು ಯಾವ್ದು ತೊಗೋಬೋದು, ಎಲಿಜಿಬಿಲಿಟಿ ಏನು, ಡ್ಯೂರೇಷನ್ ಏನು, ಕೀ ಸ್ಕಿಲ್ ನಿಮ್ಗೆ ಏನು ಬೇಕಂದ್ರೆ ಮೇನ್ ಸ್ಕಿಲ್ ಏನು ಬೇಕಾಗೈತಿ, ಸ್ಯಾಲ್ರಿ ರೇಂಜ್ ಏನೈತಿ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಕೊಡ್ತೇನೆ ನಿಮ್ಗೆ. 10+2 PUC ಮಾಡ್ರಪ್ಪ ಅಂತಂದ್ರೆ ಏನೂ ಬರಂಗಿಲ್ಲ, ಕರಿಯರ್ ನಿಮ್ಗೆ ಬೇರೆ ಬೇರೆ ಬರ್ತಾವೆ. 10+2 ಅಂದ್ರೆ ಹೇಳ್ತೀನಿ, ಆರ್ಟ್ಸ್ ಮತ್ತು ಕಾಮರ್ಸ್, ಸೈನ್ಸ್ ಇವು ಮಾಡಿದ್ರಿ ಅಂದ್ರೆ ಮೇನ್ ಸ್ಟ್ರೀಮ್ ತೊಗೊಂಡ್ರಂದ್ರೆ ನಿಮ್ಗೆ ಏನು ಬೇಕು, ಕಂಟಿನ್ಯೂಸ್ ಓದ್ಕೊಂಡು ಹೋದ್ರಿ, ಯಾವ ಜಾಬ್ ಸಿಗ್ತಾವೆ ಏನು ಬಿಡ್ತಾನೋ ಗೊತ್ತಾಗಿಲ್ಲ, ಬಟ್ 2 ವರ್ಷ ಕಮ್ಯುನಿಕೇಶನ್ ಮಾಡಬೇಕು. ಇನ್ನು ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್, ಡಿಪ್ಲೊಮಾ ಆದ ಕೂಡಲೇ ಇಂಜಿನಿಯರಿಂಗ್ ಮಾಡಿರಪ್ಪ ಅಂತಂದ್ರೆ ನೀವು ಏನು ಬೇಕಲ್ಲಿ ಟೈಪ್ಸ್ ಯಾವ ಬರ್ತಾವು, ಸಿವಿಲ್ ಇಂಜಿನಿಯರ್ ಆಗ್ಬೋದು, ಮೆಕ್ಯಾನಿಕಲ್, ಕಂಪ್ಯೂಟರ್ ಇಂಜಿನಿಯರ್ ಆಗ್ಬೋದು. ಆಮೇಲೆ ಅದಕ್ಕೆ ಮಿನಿಮಮ್ ರಿಕ್ವೈರ್ಮೆಂಟ್ ಏನೈತಿ, ಎಲಿಜಿಬಿಲಿಟಿ 10ನೇ ಪಾಸ್ ಆಗಿರಬೇಕು. 3 ರಿಂದ 4 ವರ್ಷ ಇರ್ತೈತಿ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಇರ್ತೈತಿ, 3 ರಿಂದ 4 ವರ್ಷ ಇರ್ತೈತಿ. ನೀವು ಲ್ಯಾಟ್ರಲ್ ಎಂಟ್ರಿ ತೊಗೋಬೋದು, ಡೈರೆಕ್ಟ್ ಇಂಜಿನಿಯರಿಂಗ್ ಮಾಡ್ತಿರ್ತಾರಲ್ಲ ಲ್ಯಾಟ್ರಲ್ ಎಂಟ್ರಿ, ಇಲ್ಲಿ ಡಿಪ್ಲೊಮಾ ಮುಗಿಸಿ ಡೈರೆಕ್ಟ್ 3rd ಇಯರ್ಗೆ ನೀವು ಇಂಜಿನಿಯರಿಂಗ್ ಜಂಪ್ ಆಗ್ಬೋದು. ಅದು ನಿಮ್ಗೆ ಗೊತ್ತಿರ್ತೈತಿ ಭಾಳ ಜನ ಹುಡುಗರಿಗೆ. ಆಮೇಲೆ ಇನ್ನು ಸ್ಯಾಲ್ರಿ ರೇಂಜ್, ಅಕಸ್ಮಾತ್ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಮಾಡಿದ್ರೆ 15 ರಿಂದ 50,000 ಕಮ್ಮಿ ಇಲ್ಲ, ಎಲ್ಲ ಕಡೆ ಹೋಗ್ಬೋದು. ನೆಕ್ಸ್ಟ್ ಯಾವಪ್ಪ ಅಂದ್ರೆ ಡಿಪ್ಲೊಮಾ ಇನ್ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ. ಇಲ್ಲಿ ಏನು ಮಾಡ್ತಾರೆ ನೀವು, ವೆಬ್ ಡೆವಲಪರ್ ಅಂದ್ರೆ ಕಂಪ್ಯೂಟರ್ ಕೆಲಸ, ನೆಟ್ವರ್ಕ್ ಕೆಲಸ, ಕಂಪ್ಯೂಟರ್ದು ಏನೋ ಬರ್ತೈತೆ ಅದಕ್ಕೆಲ್ಲ ನಿಮ್ದೇ ಇರ್ತೈತಿ. ಇದಕ್ಕೂ ಎಲಿಜಿಬಿಲಿಟಿ 10th, ಸ್ಯಾಲ್ರಿ ರೇಟ್ ಇದಪ್ಪ ಅಂತಂದ್ರೆ 10,000 ರಿಂದ 30,000. ಇನ್ನು ಇನ್ನೊಂದು ಏನಪ್ಪ ಅಂದ್ರೆ ಡಿಪ್ಲೊಮಾ ಇನ್ ಹೆಲ್ತ್ ಕೇರ್, ಇದು ಇಂಪಾರ್ಟೆಂಟ್ ಐತ್ರಿ, ಭಾಳಷ್ಟು ಜನ ಇದಕ್ಕೆ ಹೊಂಟಾರ. ಅದೇನಪ್ಪ ಅಂತಂದ್ರೆ ಮೆಡಿಕಲ್ ಅಸಿಸ್ಟೆಂಟ್ಸ್, ಲ್ಯಾಬ್ ಟೆಕ್ನಿಷಿಯನ್, ಫಾರ್ಮಸಿಸ್ಟ್ ಅಸಿಸ್ಟೆಂಟ್. ಇಲ್ಲಿ ಡಿಫಾರ್ಮಸಿ ಅಂದ್ರೆ PUC ಮೇಲೆ ಆಗ್ತೈತಿ, ಅದಲ್ಲ 10th ಮೇಲೆ ಬರುವಂಥದ್ದು ಯಾವುದಪ್ಪ ಅಂತಂದ್ರೆ ಫಾರ್ಮಸಿಸ್ಟ್ ಅಸಿಸ್ಟೆಂಟ್ ಅಂತ ಹೇಳಿ ಬರ್ತೈತಿ. ಲ್ಯಾಬ್ ಟೆಕ್ನಿಷಿಯನ್ ಅಂದ್ರೆ DMLT ಮಾಡ್ತಾರೆ ನೋಡ್ರಿ, ಅದು DMLT ಅಂದ್ರೆ ಲ್ಯಾಬ್ ಟೆಕ್ನಿಷಿಯನ್ ಆಯ್ತು. ಆಮೇಲೆ ಮೆಡಿಕಲ್ ಅಸಿಸ್ಟೆಂಟ್ ಅಂತ ಹೇಳಿ, ಇಲ್ಲಿ ನರ್ಸಿಂಗ್ ಅಲ್ಲ, ಮೆಡಿಕಲ್ ಅಸಿಸ್ಟೆಂಟ್ ಆಗಿ ಯಾರಿಗಾರ ಏನಾರ ಇಂಜೆಕ್ಷನ್ ಮಾಡೋದು ಬಂದಂಡಿ ನಿಂತಿರ್ತಾರಲ್ಲ, ಆ ಕೋರ್ಸ್ನು ಕೂಡ ನೀವು ಚೂಸ್ ಮಾಡ್ಬೋದು 10ನೇ ಮೇಲೆ. ಇದಕ್ಕೆ ಏನಪ್ಪ ಅಂತಂದ್ರೆ ತಿಂಗಳಿಗೆ ನಿಮ್ಮ ಏನು ಸಿಗ್ತೈತಿ 15 ರಿಂದ 30,000 ನೀವು ಕಲ್ತೀರಿ. ಮಿನಿಮಲ್ ಎಲಿಜಿಬಿಲಿಟಿ ಎಲ್ಲದಕ್ಕೂ ಏನಪ್ಪ 10ನೇ ಐತಿ. ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನ್, ಈಗಂತೂ ಭಾಳಷ್ಟು ಜನ ಫ್ಯಾಷನ್ ಡಿಸೈನ್ಗೆ ಹೊಂಟಿದ್ದಾರೆ. ಫ್ಯಾಷನ್ ಡಿಸೈನ್ ಒಳಗೆ ಏನಾಗ್ತೈತಿ, ಡಿಸೈನ್ ಮಾಡೋದು, ಪ್ಯಾಟರ್ನ್ ಮೇಕರ್, ಆಮೇಲೆ ಕ್ಲಾತ್ ಟೆಕ್ನಾಲಜಿಸ್ಟ್, ಬಟ್ಟೆ ಕ್ವಾಲಿಟಿ ಟೆಸ್ಟ್ ಮಾಡೋರು, ಅವ್ರಿಗೆಲ್ಲರೂ ನೀವು ಫ್ಯಾಷನ್ ಟೆಕ್ನಾಲಜಿನ ಮಾಡ್ಬೋದು. 10 ರಿಂದ 40,000 ರೂಪಾಯಿ ತಿಂಗಳ ದುಡಿಬೋದು. ಇವಿಷ್ಟು ಮೈ ಡಿಯರ್ ಸ್ಟೂಡೆಂಟ್ಸ್ ಏನಪ್ಪ ಅಂತಂದ್ರೆ 10th ಆದಮೇಲೆ ಸಿಗುವಂಥ ಬೆಸ್ಟ್ ಕೋರ್ಸಸ್ಗಳು ಇವ. ನೆಕ್ಸ್ಟ್ ನೋಡ್ರಿ, ಇನ್ನು ಲಿಸ್ಟ್ ಆಫ್ ಬೆಸ್ಟ್ ಕೋರ್ಸಸ್ ಆಫ್ಟರ್ 10th ಸ್ಟ್ಯಾಂಡರ್ಡ್ ಇನ್ 2024. ಬೆಸ್ಟ್ ಆರ್ಟ್ಸ್ ಕೋರ್ಸಸ್ ಯಾವ್ದು ನೋಡ್ರಿ ಇಲ್ಲಿ 10ನೇ ಆದ ನಂತರ ಇನ್ನೂ ಒಂದಿಷ್ಟು ಅದಾವ. ಡಿಪ್ಲೊಮಾ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡೋನು ಕೂಡ ಬರ್ತೈತಿ, ಅದಕ್ಕೂ 15 ರಿಂದ 30,000 ಮಟ್ಟ ಸಿಗ್ತೈತಿ. ಡಿಜಿಟಲ್ ಮಾರ್ಕೆಟಿಂಗ್ ಸರ್ಟಿಫಿಕೇಟ್ ಕೋರ್ಸ್ ಅಂದ್ರೆ ಮಾರ್ಕೆಟಿಂಗ್ ಒಳಗೆ ಸೋಷಿಯಲ್ ಮಾರ್ಕೆಟಿಂಗ್, ಆಮೇಲೆ CEO ಸ್ಪೆಷಲಿಸ್ಟ್, ಇವೆಲ್ಲ ಆಪ್ಷನ್ಸ್ ಬರ್ತಾವೆ, ನೀವು ನೋಡ್ರಿ ಅದನ್ನ. ಆಮೇಲೆ ಗ್ರಾಫಿಕ್ ಡಿಸೈನಿಂಗ್ ಒಂದಿಷ್ಟು ಹುಡುಗರಿಗೆ ಪೇರೆಂಟ್ಸ್ ಅಕಸ್ಮಾತ್ ಈ ವಿಡಿಯೋ ನೋಡ್ತಿದ್ರೆ ಭಾಳಷ್ಟು ಹುಡುಗರಿಗೆ ಏನಪ್ಪ ಅಂತಂದ್ರೆ ಕಂಪ್ಯೂಟರ್ ಭಾಳ ಇಂಟ್ರೆಸ್ಟ್ ಇರ್ತೈತಿ. ಅವ್ರಿಗೆ ವೆಬ್ ಡಿಸೈನಿಂಗ್ ಆಗಿರ್ಬೋದು, ಡಿಸೈನಿಂಗ್ ಚೆನ್ನಾಗಿರ್ತಾನೆ, ಇದು ಕೋಡಿಂಗ್ ಕಲಿತಿದ್ರಪ್ಪ ಅಂತಂದ್ರೆ ಅವರಿಗೆ ಗ್ರಾಫಿಕ್ ಡಿಸೈನಿಂಗ್ ಈ ಒಂದು ಕೋರ್ಸನ್ನು ನೀವು ಮಾಡಿಸ್ಬೋದು. 20,000 ರಿಂದ 40,000 ರೂಪಾಯಿ ಕಮ್ಮಿ ಇಲ್ಲ. ಫೋಟೋಶಾಪ್ ಮಾಡ್ಬೋದು, ಈಗ ನೋಡ್ರಿ ಫೋಟೋ ಎಡಿಟಿಂಗ್ ಮಾಡ್ತಿರ್ತಾರೆ ಹುಡುಗರು, ಆ ಒಂದು ಕೆಟಗರಿ ನೀವು ಹೋಗ್ಬೋದು. ಇನ್ನೊಂದು ಏನಪ್ಪ ಅಂತಂದ್ರೆ ಅನಿಮೇಷನ್ ಸರ್ಟಿಫಿಕೇಶನ್ ಕೋರ್ಸ್. ಅನಿಮೇಷನ್ ಅಂದ್ರೆ ನಿಮ್ಮ ಕಾರ್ಟೂನ್ ನೆಟ್ವರ್ಕ್ ಒಳಗೆ ಅನಿಮೇಷನ್ ಮಾಡ್ತಿರ್ತಾರಲ್ಲ, ಆ ಒಂದು ಕೋರ್ಸ್ನ ನೀವು ಕೂಡ ತೊಗೋಬೋದು. ಇದಕ್ಕೂ ಬಹಳಷ್ಟು ಬೇಡಿಕೆ ಐತಿ ಸದ್ಯದಾಗ, 25 ರಿಂದ 60,000 ಕಮ್ಮಿ ಇಲ್ಲ. ಇನ್ನು ಅಪ್ರೆಂಟೈಸ್ ಹಿಪ್ ಪ್ರೋಗ್ರಾಮ್, ಅದ್ರೊಳಗೆ ಏನಾಗ್ತಪ್ಪ ಅಂತಂದ್ರೆ ಎಲೆಕ್ಟ್ರಿಷಿಯನ್ ಬರ್ತಾರೆ, ಕಾರ್ಪೆಂಟರ್, ಮೆಕ್ಯಾನಿಕ್, ಇವೆಲ್ಲ ಇವ್ರದ್ದು ಕೂಡ ಈಗ ಕೋರ್ಸಸ್ ಮಾಡೋದಾರೆ. ಮೆಕ್ಯಾನಿಕ್ ಆಗ್ತೇನ, ಕಾರ್ಪೆಂಟರ್ ಆಗ್ತೇನ, ಬಡಿಗೆ ಆಗ್ತೇನ, ಇದಕ್ಕೂ ಕೋರ್ಸ್ ಬೇಕ್ರಿ, ಇದಕ್ಕೂ ಇದನ್ನೂ ಕಲಿಸ್ತಾರ. ಇದಕ್ಕೂ 15 ರಿಂದ 50,000 ಕಮ್ಮಿ ಇಲ್ಲ, ಇದಕ್ಕೂ ಕೊಡ್ತಾರ. ಇನ್ನು ನೆಕ್ಸ್ಟ್ ಆರ್ಟ್ಸ್ ಯಾವ ಬೆಸ್ಟ್ ಅದ ನೋಡ್ರಿ. ಆರ್ಟ್ಸ್ ಒಳಗೆ ಯಾವ್ಯಾವ ಬೆಸ್ಟ್ ಅದಾವ, ಯಾವುದನ್ನ ನೀವು ತಗೋಬೋದು. ಫೈನ್ ಆರ್ಟ್ಸ್ ಒಳಗೆ ಏನಪ್ಪ ಅಂತಂದ್ರೆ ಪೇಂಟಿಂಗ್ ಮತ್ತು ಸ್ಕಲ್ಪ್ಚರ್. ಈಗ ಪೇಂಟಿಂಗ್ ಮಾಡೋದು ಡಿಸೈನ್ ಕೋರ್ಸ್ ಐತ್ರಿ, ಅದಕ್ಕೂ ಒಂದು ಕೋರ್ಸ್ ಐತಿ. ಪೇಂಟಿಂಗ್ ಮಾಡಿರ್ತಾರ, ಪೇಂಟರ್ ಇರ್ತಾರ. ಭಾಳ ಜನ ಹುಡುಗರು ಹಿಂಗಪ್ಪ ಅಂತಂದ್ರೆ ಭಾಳ ಚಂದ ಡ್ರಾಯಿಂಗ್ ತೆಗಿತಿರ್ತಾರ ಅವ್ರು.
ಆ ಹುಡುಗರಿಗೂ ಕೂಡ ಸಪ್ರೇಟ್ ಕೋರ್ಸಸ್ ಅದಾವ. ಆ ಕೋರ್ಸಸ್ಗೆ ಅವ್ರಿಗೆ ಮಾಡಿಸಿ ಅವ್ರಿಗೂ ಕೂಡ ನೀವು ಆ ಒಂದು ಫೀಲ್ಡ್ ಒಳಗೆ ಕ್ರಿಯೇಟಿವಿಟಿ ಫೀಲ್ಡ್ ಒಳಗೆ ನೀವು ಮುಂದುವರಿಸ್ಬೋದು. ಬರೀ ಅಭ್ಯಾಸಕನ ಬೇಡ ಅಂತ ಹೋಗ್ಬೇಡ್ರಿ. ಯಾವ ಫೀಲ್ಡಿಗೆ ಇಂಟ್ರೆಸ್ಟ್ ಐತಲ್ಲ ಆ ಫೀಲ್ಡಿಗೆ ಕಳಿಸ್ರ ಬೆಟರ್. ಇಲ್ಲಿಯೂ ಕೂಡ 15,000ದಿಂದ 75,000ಕ್ಕಿಂತ ಪ್ಲಸ್ ಹೋಗ್ಬೋದು. 15,000 ನೋಡ್ರಿ, 75,000 ಪ್ಲಸ್ ಇತ್ತು. ಇನ್ಕೇಸ್ ಮಟ್ಟ ಕೋರ್ಸಸ್ ಬರೀ 50,000 ತನಕ ಅಟ್ಟ ಲಿಮಿಟ್ ಇದ್ರೆ, ಈಗ ಆರ್ಟ್ಸ್ ಮಾಡಿದಂದ್ರೆ 75,000 ಮ್ಯಾಲೂ ಕೂಡ ಅವ್ರು ತೊಗೋಬೋದು. ನೋಡ್ರಿ, ಪರ್ಫಾರ್ಮಿಂಗ್ ಆರ್ಟ್ಸ್, ಡ್ರಾಮಾ ಡಾನ್ಸ್ ಮ್ಯೂಸಿಕ್ ಅದನ್ನು ಕೂಡ ನೀವು ಅಕಸ್ಮಾತ್ ಮಾಡತ್ತಿದ್ರಿ, ಅದ್ರದ್ದು ಕೋರ್ಸಸ್ ಅದಾವ. ನೀವೆಲ್ಲ ಜಿ ಕನ್ನಡ ಒಳಗೆ, ಕಲರ್ಸ್ ಕನ್ನಡ ಒಳಗೆ ನೋಡಿರ್ಬೋದು, ಅದಕ್ಕೂ ಕೂಡ ಕೋರ್ಸಸ್ ಅದಾವ. ಕೋರ್ಸಸ್ ಮಾಡಿದ್ರಪ್ಪ ಅಂತಂದ್ರೆ 10,000ದಿಂದ 1,00,000 ಮ್ಯಾಲೂ ತೊಗೋಬೋದು ಅವರು ರೊಕ್ಕನ. ನೆಕ್ಸ್ಟ್ ಫ್ಯಾಷನ್ ಡಿಸೈನ್ ಇದೆ ಅಂತ ಹೇಳಿದೀನಿ. ಇಂಟೀರಿಯರ್ ಡಿಸೈನಿಂಗ್ ಕೋರ್ಸ್ ಬರ್ತಾವ. ಇಂಟೀರಿಯರ್ ಡಿಸೈನ್ ಅಂದ್ರೆ ನಿಮ್ಗೆ ಸರ್ ಇಂಟೀರಿಯರ್ ಡಿಸೈನ್ ಅಂದ್ರೆ ಬರೀ ಇವ್ರಿಗೆ ಆರ್ಕಿಟೆಕ್ಚರ್ಗಳು ಬರ್ತಾರೋ ಅವ್ರು ಅಷ್ಟೆಲ್ಲ. ನೀವು ಡಯಾಗ್ರಾಮ್ ತೆಗೋರ್ನು ಕೂಡ ಭಾಳ ಚಂದ ಡಯಾಗ್ರಾಮ್ ತೆಗೆದ್ರಪ್ಪ ಅಂತಂದ್ರೆ ಈ ಡಿಸೈನ್ ನನಗಿರಲಿ, ಈ ಡಿಸೈನ್ ನನಗಿರಲಿ ಅಂತ ಹೇಳಿ ನೀವು ಅದನ್ನು ಮಾಡಿ ಕೊಡ್ಬೋದು ಕೂಡ. ಅದಕ್ಕೂ ಕೂಡ 15,000ದಿಂದ 50,000 ಮ್ಯಾಲ ನಿಮಗೆ ಏನಪ್ಪ ಅಂತಂದ್ರೆ ರೊಕ್ಕ ಸಿಗ್ತಾವ. ಅನಿಮೇಷನ್ ಮತ್ತು ಇದು VFX ಇದು 10th ಹುಡುಗರು ಅಂದ್ರೆ ಆರ್ಟ್ಸ್ ಮೇಲೂ ಕೂಡ ನೀವು ಮಾಡ್ಬೋದು. ಗ್ರಾಫಿಕ್ ಡಿಸೈನಿಂಗ್, ಆಮೇಲೆ ಮಾಸ್ ಕಮ್ಯುನಿಕೇಶನ್ ಹೊಸ ಐತೆ ನೋಡ್ರಿ. ಗ್ರಾಫಿಕ್ ಡಿಸೈನಿಂಗ್ ಮತ್ತು ಅನಿಮೇಷನ್ ಇದೇ ಬಂದ ನಿಮ್ಗೆ ಆಲ್ರೆಡಿ ಹೇಳೀನಿ. ಮಾಸ್ ಕಮ್ಯುನಿಕೇಶನ್ ಅಂದ್ರೆ ಏನು? ಪತ್ರಿಕೋದ್ಯಮ, ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಶನ್ ಅಂತಾರೆ. ಮಾಸ್ ಕಮ್ಯುನಿಕೇಶನ್ ಅಂದರೆ ಡಿಫ್ರೆಂಟ್ ಆಗಿ ಸೋಷಿಯಲ್ ಮೀಡಿಯಾಸ್ಗಳಿಗೆ ವರ್ಕ್ ಮಾಡೋದಕ್ಕೂ ಕೂಡ ನಾವೇನು ಕರಿತೇವೆ? ಮಾಸ್ ಕಮ್ಯುನಿಕೇಶನ್ ಕರಿತೇವೆ. ಇಲ್ಲಿಯೂ 15,000ರಿಂದ 75,000 ಮ್ಯಾಲ ಪಗಾರ ತಗೋತೀರಿ ಅಂತಂದು ಹೇಳಿ ನಾ ಹೇಳ್ತೇನೆ ಇಲ್ಲಿ. ಇನ್ನು ಡಿಯರ್ ಸ್ಟೂಡೆಂಟ್ಸ್, ಸೈನ್ಸ್ ಮಾಡಿದ ನಂತರ ಏನಪ್ಪ ಸೈನ್ಸ್ ಒಳಗೆ ಯಾವ ಸಬ್ಜೆಕ್ಟ್ ಬರ್ತಾವ? ಸೇಮ್ ಇದೇಗ ನಾವು ಫಸ್ಟಿಗೆ ಹೇಳಿದ್ನಲ್ಲ, ಕೋರ್ಸಸ್ ಒಳಗೆ ಇದ್ದು ರಿಪೀಟ್ ಆಗ್ತಾವ. ಸರ್ ಏನು ಬರೇ ಅದನ್ನ ರಿಪೀಟ್ ಮಾಡ್ತಾರೆ ಅನ್ಕೋಬೇಡ್ರಿ, ಇವು ಕೂಡ ಬರ್ತಾವೆ ನೋಡ್ರಿ. ನಾ ಸ್ವಲ್ಪ ಜಲ್ದಿ ಹೇಳ್ಕೊತೇನೆ. ಈಗ ಇಂಜಿನಿಯರಿಂಗ್ ಡಿಪ್ಲೊಮಾ, ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಇದೇ ಹೇಳಿದ್ನಿ, ಅದಕ್ಕೂ ಕೂಡ ಸ್ಯಾಲರಿ ನೋಡ್ ಐತಿ 15ರಿಂದ 30 ಮೇಲೆ ಹೇಳೀನಿ. ಬಯೋಟೆಕ್ನಾಲಜಿ, ಫಾರ್ಮಸಿಸ್ಟ್ ಅಸಿಸ್ಟೆಂಟ್, ಅಗ್ರಿಕಲ್ಚರ್ ಇನ್ ಡಿಪ್ಲೊಮಾ ಇದು ಹೊಸದು ಬಂದಿದೆ ನೋಡ್ರಿ. ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಇದು ಕೂಡ ಹೊಸದು. ಈಗ PUC ಸೆಕೆಂಡ್ರಿ ಸೈನ್ಸ್ ಆದ ನಂತರ BSc ಅಗ್ರಿ ಎಕ್ಸಾಮ್ ಕಟ್ತಾರೆ ನೀವು. ಓಕೆ, ನೀಟ್ ಮತ್ತು JEE ಎಕ್ಸಾಮ್ ಕಟ್ಟಿದ್ರೆ ಅಥವಾ KCET ಎಕ್ಸಾಮ್ ಕಟ್ಟಿರ್ತೀರಿ. ಇಲ್ಲಿ ಅದು ನೆಸಸರಿ ಇರೋಂಗಿಲ್ಲ. ಡೈರೆಕ್ಟಾಗಿ ನೀವು ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಮಾಡ್ಕೊಂಡ್ರಿಪ್ಪ ಅಂತಂದ್ರೆ 15ರಿಂದ 40,000 ಮೇಲೆ ಪಗಾರ ಇರ್ತೈತಿ. ಕಂಪ್ಯೂಟರ್ ಸೈನ್ಸ್ ಮಾಡ್ಬೋದು. ನರ್ಸಿಂಗ್ ಕೋರ್ಸಸ್ ನೀವು ಜಾಯ್ನ್ ಆಗ್ಬೋದು. 10th ಆದ ಕೂಡಲೂ ಕೂಡ 10th ಅಥವಾ PUC ಆದ ಕೂಡ ನೀವೇನು ಮಾಡ್ಬೋದು? ನರ್ಸಿಂಗ್ ಕೋರ್ಸಲ್ಲಿ ಜಾಯ್ನ್ ಆಗ್ಬೋದು. ಅವು ಸ್ವಲ್ಪ ಎಂಕ್ವೈರಿ ಮಾಡಿರಿ. ನಮ್ಮ ಸ್ಟೇಟ್ ಒಳಗೆ ಇರಲಿಲ್ಲ 10th ಮೇಲೆ ಬೇರೆ ಸ್ಟೇಟ್ ಒಳಗೆ ಏನದಪ್ಪ ಅಂತಂದ್ರೆ ನರ್ಸಿಂಗ್ ಡಿಪ್ಲೊಮಾ ಕೂಡ ಅದಾವು, ಅಲ್ಲಿ ಹೋಗ್ಬೋದು ನೀವು. ಇನ್ನು ನೆಕ್ಸ್ಟ್ ನೋಡ್ರಿ, ಕಾಮರ್ಸ್ ಕೋರ್ಸ್ ಆಫ್ಟರ್ 10th 10th ಆದ ನಂತರ ಕಾಮರ್ಸ್ ಕೋರ್ಸ್ ಯಾವ ಬರ್ತಾವ? ಡಿಪ್ಲೊಮಾ ಇನ್ ಅಕೌಂಟಿಂಗ್ ಸಬ್ಜೆಕ್ಟ್ ಮೇಲೆ ಮಾಡ್ಬೋದು. ಡಿಪ್ಲೊಮಾ ಇನ್ ಅಡ್ಮಿನಿಸ್ಟ್ರೇಷನ್, ಆಂಟರ್ಪ್ರಿನರ್ಶಿಪ್, ರಿಟೇಲ್ ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್, ಸೆಕ್ರೆಟರಿ ಡೆವಲಪ್ಮೆಂಟ್, ಕಂಪನಿ ಸೆಕ್ರೆಟರಿ ಅಂದ್ರೆ ಇವು ಅಷ್ಟೂ ವಿಷಯಗಳು ಏನಪ್ಪ ಅಂತಂದ್ರೆ ನೀವು ಸೆಕೆಂಡ್ರಿ PUC ಒಳಗೆ ಕಲ್ತಿರ್ತೀರಿ. ಓಕೆ, ಕಲಿತೀರಿ ಇವನ್ನೆಲ್ಲ. ನೀವು ಸೆಕೆಂಡ್ರಿ ಕಾಮರ್ಸ್ ಮಾಡಿದ್ರು ಅಷ್ಟ ಇದನ್ನು ಸಪ್ರೇಟ್ ಆಗಿ ತೊಗೊಂಡು ಕಲಿದು ಸಪ್ರೇಟ್ ಆಗಿ ತೊಗೊಂಡು ಕಲ್ತೀರಿ ಅಂದ್ರೆ ಆಯಾ ವಿಷಯದಾಗ ನೀವೇನಾಗ್ತೀರಿ? ಫುಲ್ ಹುಷಾರಾಗ್ತೀರಿ. ನಿಮಗೆ ಜಲ್ದಿ ನೌಕರಿ ಸಿಗ್ತಾವ. ಇಷ್ಟ ಫರ್ಕ್ ಇದೆ 10th ಆದಂಥ ಡಿಪ್ಲೊಮಾ ಕೋರ್ಸ್ ಮಾಡೋದಕ್ಕೆ ಆಮೇಲೆ ಡೈರೆಕ್ಟ್ ಡಿಗ್ರಿ PUC ರೆಗ್ಯುಲರ್ ಸ್ಟ್ರೀಮ್ಸ್ ತೊಗೊಳೋದಕ್ಕೆ ಫರ್ಕ್ ಇರೋದಂದ್ರೆ ಇದು. ಇನ್ನು ನೆಕ್ಸ್ಟ್ ಬರೋದು ಹೈಯೆಸ್ಟ್ ಪೇಯಿಂಗ್ ಕೋರ್ಸಸ್ ಆಫ್ಟರ್ 10th. ಇದು ಭಾಳ ಇಂಪಾರ್ಟೆಂಟ್ ರೀ. ಏನಪ್ಪ ಅಂತಂದ್ರೆ 10th ಆದ ನಂತರ ಯಾವ್ಯಾವ ಕೋರ್ಸನ್ನ ತೊಗೊಂಡು ಕೂಡಲೇ ನಿಮಗೆ ಜಾಸ್ತಿ ರೊಕ್ಕ ಎಲ್ಲಿಗೆ ಬರ್ತೈತಿ, ಎಲ್ಲಿಂದ ಬರ್ಬೋದು ಅಂತಂದು ಹೇಳಿ ಇಲ್ಲಿ ಕೊಟ್ಟೆ ಡೀಟೇಲ್ ಆಗಿ. ಮೊದಲೇದಾಗಿ ಇಂಜಿನಿಯರಿಂಗ್ ಮತ್ತು ಡಿಪ್ಲೊಮಾ ಮಾಡಿದ ನಂತರ ಸ್ಪೆಷಲೈಸೇಷನ್ಸ್ ಲೈಕ್ ಪೆಟ್ರೋಲಿಯಂ ಯಾವ ಹುಡುಗರಿಗೂ ಗೊತ್ತಿಲ್ಲ. ಅಕಸ್ಮಾತ್ ಇಲ್ಲಿವರೆಗೂ ನೀವು ಇದನ್ನ ವಿಡಿಯೋ ನೋಡಿದ್ರೆ ನೆನ್ಪಿಟ್ಕೋರಿ. ಪೆಟ್ರೋಲಿಯಂ ಒಳಗೆ ಯಾರೂ ಜಾಸ್ತಿ ಜನ ಮಾಡಿರಂಗಿಲ್ಲ. ಪೆಟ್ರೋಲಿಯಂ ನೋಡ್ಕೋರಿ. ಕಂಪ್ಯೂಟರ್ ಸೈನ್ಸ್ ಒಳಗೆ ಮಾಡಿರಿ. ಈಗ ಜಾಸ್ತಿ ಸದ್ಯಕ್ಕೆ ಬೂಮಿಂಗ್ ಐತಿ ಯಾವುದು? ಕಂಪ್ಯೂಟರ್ ಅಪ್ಲಿಕೇಶನ್ ಅಥವಾ ಕಂಪ್ಯೂಟರ್ ಸೈನ್ಸ್. ಎಲ್ಲ ಕಡೆ ಅವ್ರು ಆಗ್ಯಾರ. IT ಸೆಕ್ಟರ್ಗೆ ಹೊಂಟಾರ. ಅಲ್ಲೂ ಕೂಡ ಸ್ಯಾಲ್ರಿ ನಿಮ್ಗೇನು ಕಮ್ಮಿ ಸಿಗಂಗಿಲ್ಲ. 30ರಿಂದ 1,00,000 ಮ್ಯಾಲನ ಪಗಾರ ಸಿಗ್ಬೋದು. ಇನ್ನು ಚಾರ್ಟರ್ಡ್ ಅಕೌಂಟೆಂಟ್ ಮಿನಿಮಮ್ 5 years ನೀವು 5 ವರ್ಷ ತನಕ ಒಂದು ಪ್ರಾಕ್ಟೀಸ್ ಮಾಡಿದ್ರಪ್ಪ ಅಂತಂದ್ರೆ ಮಿನಿಮಮ್ ನೀವು 50,000ರಿಂದ 3,00,000 ಮ್ಯಾಲನ ಗಳಿಸ್ತಾರೆ. ಯಾವುದು? ಚಾರ್ಟರ್ಡ್ ಅಕೌಂಟೆಂಟ್. ಸೆಕೆಂಡ್ರಿ ಕಾಮರ್ಸ್ ಮೇಲೆ ಮಾಡಿರಿ. CA ಎಕ್ಸಾಮ್ ಬರ್ತದೆ, ಅದನ್ನು ಮಾಡಿರಿ. ಅಥವಾ ಡೈರೆಕ್ಟ್ ಚಾರ್ಟರ್ಡ್ ಅಕೌಂಟೆಂಟ್ ಅದ ನಿಮ್ಗೆ 10th ಮೇಲೂ ಕೂಡ ನೀವು ಸರ್ಟಿಫಿಕೇಶನ್ ಕೋರ್ಸ್ ಮಾಡ್ಕೊಂಡು ಎಕ್ಸಾಮ್ ಕಟ್ಟಿ ಪಾಸ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ನೋಡ್ರಿ, ಮರ್ಚೆಂಟ್ ನೇವಿ ಡಿಪೆಂಡಿಂಗ್ ಆನ್ ದಿ ಪ್ರೋಗ್ರಾಮ್ 1ರಿಂದ 4 ವರ್ಷ ಪ್ರೋಗ್ರಾಮ್ ಇರ್ತೈತೆ. ಅದು ನೀವು ಅಲ್ಲಿ ಜಾಯ್ನ್ ಆಗ್ಬೋದು. 1,00,000 ಹಿಡ್ಕೊಂಡು 5,00,000 ಮ್ಯಾಲನ ಪಗಾರ ಸಿಗ್ತೈತೆ. ಯಾವುದು? ಮರ್ಚೆಂಟ್ ನೇವಿ. ನೆನ್ಪಿಟ್ಕೋರಿ, ಮರ್ಚೆಂಟ್ ನೇವಿ ಆಫೀಸರ್ ಲೆವೆಲ್ಗೆ ಹೋಗೋರಿದ್ರೆ. ಇಲ್ಲಿ ಇನ್ನೊಂದು ಮಾಡಿ ಸ್ಟೂಡೆಂಟ್ಸ್, 10th ಮುಗಿದ ಕೂಡಲೇ ಅಕಸ್ಮಾತ್ ನೀವು ಸೈನ್ಸ್ ಫೀಲ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿಪ್ಪ ಅಂತಂದ್ರೆ, ಸೈನ್ಸ್ ಫೀಲ್ಡ್ ಸೆಲೆಕ್ಟ್ ಮಾಡಿದ್ರಂದ್ರೆ ನೆಕ್ಸ್ಟ್ ಏನು ಮಾಡ್ಬೇಕು? ನೀವು ಸೈನ್ಸ್ ಮಾಡ್ಕೊಂಡ ಅಲ್ಲೇ NDA ಎಕ್ಸಾಮ್ ಅಂತ ಬರ್ತೈತಿ. ಮಿಲಿಟರಿ ಒಳಗೆ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದ್ರೆ NDA ಎಕ್ಸಾಮ್ ಕಟ್ಟಿ ಕ್ಲಿಯರ್ ಮಾಡ್ಕೊಂಡು ಹೋಗಬೇಕು. ಅದನ್ನು ಮಾಡ್ರೆ ನಿಮ್ಮಂಥ ಬೆಸ್ಟ್ ಯಾರು ಇರಂಗಿಲ್ಲ. ಇನ್ನು ಡಿಪ್ಲೊಮಾ ಇನ್ ಮಾರ್ಕೆಟಿಂಗ್, ಡಿಪ್ಲೊಮಾ ಅನಿಮೇಷನ್, ಇವೆಲ್ಲದಕ್ಕೂ ನಿಮ್ಗೆ ಸ್ಯಾಲ್ರಿ ಎಷ್ಟದ ಅಂತ ಹೇಳಿ ಡೀಟೇಲ್ ಐತಿ, ಅದು ನೋಡ್ರಿ. ಇಲ್ಲಿವರೆಗೂ ಈ ವಿಡಿಯೋ ನೋಡ್ರಿ. ನಿಮಗೆ ಅಕಸ್ಮಾತ್ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿರಿ. ಯಾರು ಸಬ್ಸ್ಕ್ರೈಬ್ ಮಾಡಂಗಿಲ್ಲ, ವಿಡಿಯೋ ನೋಡಿ ಬರೀ ಹಂಗೆ ಬಿಡ್ತೀರಿ. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಯಾರು 10th ಮುಗಿಸಿದ್ರು ಅಂದ್ರೆ.
ಇನ್ನು ನೆಕ್ಸ್ಟ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಆನ್ ಚೂಸಿಂಗ್ ಕೋರ್ಸಸ್ ಆಫ್ಟರ್ 10th. ಸೊ ಇಲ್ಲಿ 10th ಆದಮೇಲೆ ಹೆಂಗೆ ಕೋರ್ಸಸ್ನ ಚೂಸ್ ಮಾಡಬೇಕು, ಮೊದಲೇದು ಹೆಂಗೆ ಇರ್ತದಪ್ಪ ಅಂತಂದ್ರೆ ಪೇರೆಂಟ್ಸ್ ನೋಡೋದ್ರೆ ಈಗ ಹೇಳೋದೀನಿ ಸೆಲ್ಫ್ ಅಸೆಸ್ಮೆಂಟ್ ಈ ಹುಡುಗಿಗೆ ಯಾವ ಥರ ಇಂಟ್ರೆಸ್ಟ್ ಐತೆ ನೋಡ್ರಿ, ಅವ್ನಿಗೆ ಯಾವ್ದು ಇಂಟ್ರೆಸ್ಟ್ ಇರ್ತೈತಿ, ಅವನ ವೀಕ್ನೆಸ್ ಏನು, ಸ್ಟ್ರೆಂತ್ ಏನು, ಅವನದು ಪ್ಲಸ್ ಪಾಯಿಂಟ್ಸ್ ಏನು, ನೆಗೆಟಿವ್ ಏನು, ಎಲ್ಲಾನು ನೋಡ್ಕೊಂಡು ನೀವೇನು ಮಾಡ್ರಪ್ಪ ಅಂದ್ರೆ ನಿಮ್ಮ ಹುಡುಗ ಮುಂದದ ಆ ಒಂದು ವಿಷಯಕ್ಕೆ ಕಳಿಸ್ರಿ. ಇಲ್ಲ ಸರ್ ಅವ ಆರ್ಟ್ಸ್ ಮಾಡ್ತೇನೆ ಅಂತಿದ್ರಿ, ನಾನು ಫೋರ್ಸ್ ಮಾಡಿ ಸೈನ್ಸ್ ಮಾಡ್ಸೀನಿ, ಬೇಡ. ಸೈನ್ಸ್ ಮಾಡಿಸಪ್ಪ ಅಂದ್ರೆ ಪಕ್ಕ ಒಗಿತಾನ, ಡುಮ್ಕಿ ಒಗಿಯೋದು ಬೇಡ, ಚೇಂಜ್ ಮಾಡೋದು ಬೇಡ. ಅವ್ನಿಗೆ ಯಾವ ಥರ ಇಂಟ್ರೆಸ್ಟ್ ಇದ್ದಿಲ್ಲ ಅವ್ನಿಗೆ ಮೊದಲು ತಿಳಿಸಿ ಹೇಳಕ್ಕೆ ನೋಡ್ರಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದಿಲ್ಲ ಅವ್ನಿಗೆ ಸೈನ್ಸ್ ಮಾಡಿಸೋದ ತಿಳಿಸಿ ಹೇಳ್ರಿ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಹೇಳಿ ನೀವು ತಿಳಿಸಿ ಹೇಳ್ರಿಪ್ಪ ಅಂತಂದ್ರೆ ಅವ ತಿಳ್ಕೊಂಡು ನಾವು ಒಪ್ಕೊಂಡು ಹೋದಪ್ಪ ಅಂತಂದ್ರೆ ಇಟ್ ಈಸ್ ಬೆಟರ್. ಫೋರ್ಸ್ ಮಾಡಿ ಹಚ್ಚೋದ್ರಿಂದ ಏನೂ ಉಪಯೋಗ ಇಲ್ಲ. ಇನ್ನೊಂದು ರಿಸರ್ಚ್ ಕರಿಯರ್ ಆಪ್ಷನ್, ನೀವು ಯಾವುದು ಒಂದು ಆಪ್ಷನ್ ತೊಗೊಳ್ದಿರಂದ್ರೆ ನೀವು ಯಾವ್ದು ಮುಂದೆ ನೌಕರಿ ಮಾಡೋದ್ರಲ್ಲ ಅದ್ರ ಬಗ್ಗೆ ಸ್ವಲ್ಪ ಹುಡುಕಾಡ್ರಿ. ನಿಮ್ಗೆ IT ಫೀಲ್ಡ್ಗೆ ಹೋಗೋದಿತ್ತು, ಮೆಡಿಕಲ್ಗೆ ಹೋಗೋದಿತ್ತು, ಫಾರ್ಮಸಿಸ್ಟ್ ಆಗೋದಿತ್ತು, ಅಥವಾ ನಿಮ್ದು ಆಲ್ರೆಡಿ ಮೆಡಿಕಲ್ ಅಂಗಡಿ ಐತಿ, ಮೆಡಿಕಲ್ ಮಾಡೋದ್ರಪ್ಪ ನಮ್ಮ ಫಾರ್ಮಸಿಸ್ಟ್ ಆಗ್ಬೋದು ನೀವು. ಸೊ ಹಿಂಗೆ ನಿಮ್ಮದೊಂದು ರಿಸರ್ಚ್ ಇರಲಿ, ನಿಮ್ಮೊಂದು ಇಂಟ್ರೆಸ್ಟ್ ಇರಲಿ, ನೀವು ಏನು ಮಾಡ್ತೀರ ಅನ್ನೋದು ಇಂಟ್ರೆಸ್ಟ್ ಇದ್ದಪ್ಪ ಅಂತಂದ್ರೆ ದಟ್ ಈಸ್ ದ ಬೆಸ್ಟ್ ಥಿಂಗ್ ಟು ಡೂ ಮೈ ಡಿಯರ್ ಸ್ಟೂಡೆಂಟ್ಸ್. ಆಮೇಲೆ ಪೇರೆಂಟ್ಸ್ನು ಕೂಡ ಆ ಹುಡುಗರಿಗೆ ಇಂಟ್ರೆಸ್ಟ್ ಇತ್ತಂದ್ರೆ ಅದನ್ನೊಳಗೆ ಮುಂದೆ ಬೆಳೆಸಲಿ. ಆಮೇಲೆ ಕರಿಯರ್ ಆಪ್ಷನ್ಸ್ ನೋಡ್ಕೋಬೇಕು ಅವ್ರು ಯಾವ್ಯಾವ್ದು ಮಾಡ್ರೆ ನಂಗೆ ಹೆಂಗೆ ಹೆಲ್ಪ್ ಆಗ್ತಿದ್ದೀನಿ, ಯಾವ್ಯಾವ್ದು ದುಡ್ಡು ಮಾಡ್ಕೋಬೋದು. ಈಗಿನ ಸಮಾನ ದುಡ್ಡು ಮಾಡ್ಕೋದ್ರೆ ಇಂಪಾರ್ಟೆಂಟ್. ಸೊ ಹೆಂಗೆ ದುಡ್ಡು ಮಾಡ್ಕೋಬೇಕು ಅನ್ನೋದು, ಯಾವ ಫೀಲ್ಡಿಗೆ ಹೋದ್ರೆ ನಂಗೆ ಒಳ್ಳೇದಾಗ್ತದೆ ಅಂತ ಹೇಳಿ ನೀವು ನೆನ್ಪಿಟ್ಕೋಬೇಕು. ಕನ್ಸಿಡರ್ ಫ್ಯೂಚರ್ ಟ್ರೆಂಡ್ಸ್, ಈಗ ಅಷ್ಟೇ ಅಲ್ಲ ಇನ್ನು ಮುಂದೂ ಕೂಡ ಅದ್ರದ್ದು ಸೇಮ್ ವ್ಯಾಲ್ಯೂ ಉಳಿದಿರ್ಬೇಕು ಅನ್ನೋದು ಅಂಥ ಒಂದು ಫೀಲ್ಡ್ರಲ್ಲಿ ಚೂಸ್ ಮಾಡಬೇಕು. ಈಗ ನೋಡ್ರಿ ಭಾಳ ಜನ ಏನು ಮಾಡ್ತಾರೆ, BCA ಮಾಡ್ತಾರೆ. ಈಗ ಎಲ್ಲರೂ BCA BSc ಅಂತಂದು ಹೇಳಿ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಅಂತ ಹೇಳಿ ಮಾಡ್ಕೊಂಡಿಗ್ಯಾರ. ಏನು ಮಾಡಿದಾರೆ, ದೊಡ್ಡ ದೊಡ್ಡ ಕಂಪ್ನಿಯಿಂದ ಅವ್ರನ್ನ ಲೇ ಆಫ್ ಅಂದ್ರೆ ತೆಗಿಯೋದು. ಭಾಳ ಜನ ನೌಕರಿಸ್ತಾಗನ ಅಟ್ ವರ್ಕ್ ಬೀಳಂಗಿಲ್ಲ. ಈಗ ಒಂದು ಟೆಕ್ನಾಲಜಿ ಹಂಗೆ ಮುಂದೆ ಹೊಂಟೈತಿ, ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಏನು ಮಾಡ್ತಾರಪ್ಪ ಅಂತಂದ್ರೆ ಮಂದಿನ ಕಮ್ಮಿ ಮಾಡ್ತಾರೆ, ಸ್ಯಾಲ್ರಿ ಕೊಡೋದು ಕಮ್ಮಿ ಆಗ್ತೈತೆ ಅವ್ರಿಗೆ. ಸೊ ಹಿಂಗೆ ಆತಪ್ಪ ಅಂತಂದ್ರೆ ಮುಂದೆ ನಿಮಗೆ ವ್ಯಾಲ್ಯೂ ಇಳಂಗಿಲ್ಲ. ಸೊ ಯಾವ ಕೋರ್ಸ್ ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಿ ನೋಡ್ರಿ. ಕನ್ಸಲ್ಟ್ ವಿತ್ ಮೆಂಟರ್ ಆ್ಯಂಡ್ ಟೀಚರ್ಸ್, ಎಸ್ ವೆರಿ ಗುಡ್. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಏನಪ್ಪ ಅಂದ್ರೆ ನಿಮ್ಮ ಒಂದು ಮೆಂಟರ್ ಅಂದ್ರೆ ನಿಮ್ಗೆ ಯಾರಾದರೂ ಬುದ್ಧಿ ಮಾತು ಹೇಳೋರಿದ್ರು, ದೊಡ್ಡವ್ರು ಇದ್ರಪ್ಪ ಅಂದ್ರೆ ಅವ್ರ ಕಡೆ ಮಾತು ಕೇಳ್ರಿ. ಆಮೇಲೆ ಟೀಚರ್ಸ್ ಕಡೆ ಹೋಗಿ ಸಜೆಷನ್ಸ್ ಕೇಳ್ರಿ. ಸರ್ ನಾ ಯಾವ್ದು ಮಾಡಲಿ, ಯಾವ್ದು ಬಿಡಲಿ, 10th ಮುಗಿದ ಕೂಡಲೇ ಯಾವ್ದು ಮಾಡೋದು ಒಳ್ಳೇದು, ಯಾವ್ದು ಮಾಡೋದು ಕೆಟ್ಟದ್ದು, ಎಲ್ಲಿ ನಂಗೆ ಫ್ಯೂಚರ್ ಚಲೋ ಐತೆ ಅಂತ ಹೇಳಿ ನೀವೊಂದು ನಿಮ್ಮ ಟೀಚರ್ಸಿಗೆ ಕೇಳ್ರಿ. ಈ ವಿಡಿಯೋ ಅನ್ಕೊಂಡೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ನಿಮಗೆ ಕ್ಲಾರಿಟಿ ಬಂದಿರೋದು ಅನ್ಕೊಂಡೇನಿ. ನಿಮಗೆ ಕೋರ್ಸಸ್ ಬಗ್ಗೆ ಹೇಳೀನಿ, ಸೈನ್ಸ್ ಮಾಡ್ರೆ ಹೆಂಗೆ, ಆರ್ಟ್ಸ್ ಮಾಡ್ರೆ ಹೆಂಗೆ, ಕಾಮರ್ಸ್ ಮಾಡ್ರೆ ಹೆಂಗೆ ಅಂತ ಹೇಳಿ ಎಲ್ಲ ಪ್ರತಿಯೊಂದು ವಿವರಣೆಯನ್ನು ನಿಮ್ಗೆ ಕೊಟ್ಟಿದ್ದೀನಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇದಷ್ಟೇ ಅಲ್ಲ PUC ಸೆಕೆಂಡ್ರಿ ಸೈನ್ಸ್ ಅದು ಕೊಡ್ಲಿಕ್ಕೆ ಕೂಡ ಏನು ಮಾಡ್ಬೋದು ಅಂತ ಹೇಳಿ ವಿಡಿಯೋ ಮಾಡಿ ನಿಮ್ಮ ಬ್ರದರ್ಸ್ ಇದ್ರಪ್ಪ ಅಂತಂದ್ರೆ ಆ ವಿಡಿಯೋನ ಅವ್ರಿಗೆ ತೋರಿಸ್ರಿ. ಆಮೇಲೆ ಡಿಗ್ರಿ ಮುಗಿಸಿದ ನಂತರ BA BSc BCom ಡಿಗ್ರಿ ಮುಗಿಸಿದ ಕೂಡಲೇ ಏನು ಮಾಡ್ಬೋದು, ಏನೆಲ್ಲ ಚಾನ್ಸಸ್ ಇದಾವೆ, 10th ಮುಗಿದ ಕೂಡಲೇ ಏನು ಮಾಡ್ಬೋದು ಅಂತ ಹೇಳೀನಿ. PUC ಆದ ಕೂಡಲೇ ಏನೋ, ಡಿಗ್ರಿ ಆದ ಕೂಡಲೇ ಏನಂತ ಹೇಳಿನೂ ಕೂಡ ಬೇರೆ ಬೇರೆ ವಿಡಿಯೋಗಳು ಮಾಡಿ ಹಾಕೇನಿ. ನೀವು ಅದನ್ನು ಲಿಂಕ್ ಒಳಗೆ ಕೊಟ್ಟಿರ್ತೀನಿ, ನೋಡ್ಕೋಬೋದು. ಎಸ್ ದ್ಯಾಟ್ಸ್ ಇಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈ ಒಂದು ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಿತ್ತಪ್ಪ ಅಂತಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯರ್ ಫ್ರೆಂಡ್ಸ್. ಇನ್ನೊಂದು ಕಿವಿ ಮಾತು ಏನಪ್ಪ ಅಂತಂದ್ರೆ 10th ಮುಗಿದ ಕೂಡಲೇ ಅಕಸ್ಮಾತ್ ಆರ್ಟ್ಸ್ ಕಾಮರ್ಸ್ ಮತ್ತು ಸೈನ್ಸ್ ಮಾಡಿದ್ರೂ ದಯಮಾಡಿ ಸ್ಕೋರ್ ಚಲೋ ಮಾಡ್ಕೋರಿ. ಆಮೇಲೆ ಗೌರ್ಮೆಂಟ್ ಜಾಬ್ ಹಿಡ್ಕೋದನ್ನ ವಿಚಾರ ಮಾಡಿರಿ. ಆದಷ್ಟು ಗೌರ್ಮೆಂಟಾಗ ಟ್ರೈ ಮಾಡಿರಿ, ಪ್ರೈವೇಟ್ ಸೆಕ್ಟರ್ ಕೇಟ್ನು. ಎಸ್ ದ್ಯಾಟ್ಸ್ ಇಟ್ ಮೈ ಡಿಯರ್ ಫ್ರೆಂಡ್ಸ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್.